ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವರ್ಷಾ ವ್ಲಾಗ್ಸ್. ಇವತ್ತು ನಮ್ಮ ಅಕ್ಕನ ಬರ್ಡೇ ಇದೆ, ಸೊ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ನೀವೇ ನೋಡಿ. ಆ್ಯಂಡ್ ಆಲ್ಸೋ ವಿಶರ್ ಹ್ಯಾಪಿ ಬರ್ಡೇ. ಸೊ ಒಂದು ಹೀಲ್ಸ್ ಚಪ್ಪಲ್ ಇಲ್ಲ ಅಂತ ಹೇಳಿಬಿಟ್ಟು ತೊಗೊಂಡು ಬರೋಣ ಅಂತ ಹೇಳಿಬಿಟ್ಟು ಅಂಗಡಿಗೆ ಹೋದ್ವಿ. ಒಂದು ಪೇರ್ನ ತೊಗೊಂಡು ಆಮೇಲೆ ಮನೆಗೆ ಬಂದ್ವಿ. ಮನೆಗೆ ಬಂದುಬಿಟ್ಟು ಸಿಂಪಲ್ ಒಂದು ಸೆಲೆಬ್ರೇಷನ್, ಬರೀ ಜಸ್ಟ್ ಕೇಕ್ ಕಟ್ಟಿಂಗ್ ಇತ್ತು. ಸೊ ಒಂದು ಸಿಂಪಲ್ಲಾಗಿ ಕೇಕನ್ನು ಕಟ್ ಮಾಡಿಬಿಟ್ಟು ಅವಳ ಬರ್ಡೇನ ಸೆಲೆಬ್ರೇಟ್ ಮಾಡಿದ್ವಿ. ಬರ್ಡೇಗೆ ಗಿಫ್ಟ್ ಕೊಡಬೇಕಂತ ಏನೇನೋ ಪ್ಲ್ಯಾನ್ ಮಾಡಿದೆ. ಇವಾಗ ಇನ್ನೊಂದು ಚಾಲೆಂಜ್ ಬೇರೆ ಮಾಡ್ತಾರಲ್ವ, ಆಪ್ಷನ್ ಎ ಅಥವಾ ಬಿ ಎರಡನ್ನೂ ಲೈಕ್ ಪೇಪರಲ್ಲಿ ಬರೆದ್ಬಿಟ್ಟು ಅದನ್ನು ಅವರು ಕೊಡ್ತಾರೆ, ಯಾವುದನ್ನು ಚೂಸ್ ಮಾಡ್ತಾರೋ ಅದನ್ನು ಕೊಡಿಸೋದು ಅಂತ ಒಂದು ಚಾಲೆಂಜ್ ಮಾಡ್ತಾರಲ್ವ, ಅದನ್ನು ಕೂಡ ನಾನು ಟ್ರೈ ಮಾಡಿದೆ. ಬಟ್ ಅದು ಅವಳಿಗೆ ಸರ್ಪ್ರೈಸ್ ಕೊಡೋಕ್ಕೋಗಿ ನನಗೆ ವಿಚಿತ್ರ ಸರ್ಪ್ರೈಸ್ ಆಗೋಯಿತು. ಸೊ ಅದನ್ನು ಮಾಡೋಕ್ಕಾಗಿಲ್ಲ, ಅದು ಫ್ಲಾಪ್ ಆಯಿತು. ನೆಕ್ಸ್ಟಿಗೆ ನಾನು ಆಲ್ರೆಡಿ ಒಂದು ಗಿಫ್ಟನ್ನು ತೊಗೊಂಡು ಬಂದಿದ್ದೆ, ಸೊ ಅದನ್ನೇ ಕೊಡೋಣ ಅಂತ ಹೇಳಿಬಿಟ್ಟು ಕೊಡ್ತಾಯಿದ್ದೀನಿ. ನನಗೇನು ಕೊಡಿಸ್ಬೇಕಂತ ಗೊತ್ತಾಗಲಿಲ್ಲ ಲಿಟ್ರಲಿ. ಸೊ ನನಗೇನು ತೋಚ್ತೋ ಅದನ್ನೇ ಕೊಡಿಸಿದ್ದೀನಿ. ಸೊ ಅದನ್ನು ಇವಾಗ ಓಪನ್ ಮಾಡ್ತಾ ಇದ್ದಾಳೆ. ಅವಳು ತುಂಬ ಎಕ್ಸೈಟ್ ಆಗಿಬಿಟ್ಟಿತ್ತು, ನಾನೇನೋ ತುಂಬ ದೊಡ್ಡದಾಗಿ ಕೊಟ್ಬಿಟ್ಟಿದ್ದೀನಿ ಅಂತ. ಸೊ ಇಟ್ ವಾಸ್ ವೆರಿ ಸಿಂಪಲ್ ಗಿಫ್ಟ್ ಗೈಸ್, ಲೈಕ್ ಅಂಥ ದೊಡ್ಡದು ಏನಿರಲಿಲ್ಲ. ನನಗೆ ಅವಳಿಗೆ ಏನು ತುಂಬ ಇಷ್ಟ ಆಗುತ್ತೋ ಅಂಥದ್ರಲ್ಲೇ ಅದೇ ಒಂದು ತಿಂಗಳಲ್ಲಿ ಏನಾದ್ರು ಕೊಡಬೇಕು ಅಂತ ಹೇಳ್ಬಿಟ್ಟು ನಾನು ಈ ಗಿಫ್ಟನ್ನು ಚೂಸ್ ಮಾಡಿದೆ. ಇಟ್ಸ್ ಮೇಕಪ್ ಆರ್ಗನೈಸರ್, ಲೈಕ್ ಡ್ರೆಸ್ಸಿಂಗ್ ಟೇಬಲು ಆ ಥರದ್ದೆಲ್ಲ. ಇವಾಗ ಮನೇಲಿ ಪ್ಲೇಸ್ ಕೂಡ ಇಲ್ಲ ತೊಗೊಂಡು ಇಟ್ಕೊಳ್ಳೋದಕ್ಕೆ. ಸೊ ಇದು ಸಿಂಪಲ್ಲಾಗಿ ಒಂದು ಲೈಕ್ ಮಿನಿ ಡ್ರಾಯರ್ ಥರ ಇದೆ. ಸೊ ಚೆನ್ನಾಗಿರುತ್ತೆ, ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡು ಇದನ್ನೇ ಗಿಫ್ಟ್ ಮಾಡಿದೆ. ಅವಳು ಕೂಡ ಇಷ್ಟಪಟ್ಟಳು. ಚಿಕ್ಕ ಡ್ರಾಯರ್ಸ್ ಲೈಕ್ ಲಿಪ್ಸ್ಟಿಕ್, ಐಲೈನರ್ಸ್ ಎಲ್ಲ ನೀಟಾಗೆ ಇಟ್ಕೊಬೋದು. ಇಷ್ಟು ಸಿಂಪಲ್ಲಾಗಿ ನಮ್ಮ ಅಕ್ಕನ ಬರ್ಡೇನ ಎಂಡ್ ಮಾಡಿದ್ವಿ. ಲೈಕ್ ಈ ವರ್ಷದ ಬರ್ಡೇ ಹೀಗಿತ್ತು. ಇದೆಲ್ಲ ಆದ ನಂತರ ಇದು ಬಂದುಬಿಟ್ಟು ನೆಕ್ಸ್ಟ್ ಡೇ. ಸೊ ಹೊರಗಡೆ ಹೋಗ್ತಾಯಿದ್ವಿ. ಸೊ ಅದನ್ನು ಕೂಡ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ. ಒಂದು ಕೆಲಸದ ಮೇಲೆ ಹೊರಗಡೆ ಹೋಗ್ತಾಯಿದ್ವಿ. ಸೊ ನೈಟ್ ಜರ್ನಿ ಮಾಡಿಕೊಂಡು ಹೋಗೋದು ಸ್ವಲ್ಪ ಹಿಂಸೆ ಆಗುತ್ತೆ, ಬಟ್ ಆದರೂ ಏನೂ ಮಾಡೋಕ್ಕಾಗಲ್ಲ, ಆಪ್ಷನ್ ಇಲ್ಲ. ಸೊ ನೈಟ್ ಜರ್ನಿಯಲ್ಲೇ ಹೋಗಬೇಕಾಗಿತ್ತು. ಸೊ ಹೋದ್ವಿ. ನೆಕ್ಸ್ಟ್ ಡೇ ಲೈಕ್ ಅರ್ಲಿ ಮಾರ್ನಿಂಗೇ ಎದ್ಬಿಟ್ಟು ರೆಡಿಯಾಗಿದ್ದೆ ನಾನು. ಸೊ ರೆಡಿ ಆಗಿಬಿಟ್ಟು ಹಾಗೇನಾದರೂ ಟಿಫನ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನಾನು ಆ್ಯಸ್ ಯೂಶ್ವಲ್ ಫೇವ್ರೆಟ್ ಮಸಾಲೆ ದೋಸೆನ ತಿಂದೆ. ಸೊ ಅದನ್ನು ತಿಂದು ನನ್ನ ಕೆಲಸ ಏನಿತ್ತು ಅದನ್ನು ಮುಗಿಸ್ಕೊಂಡು ಮತ್ತೆ ಬೆಂಗಳೂರಿಗೆ ರಿಟರ್ನ್ ಆಗ್ತಾಯಿದ್ದೀವಿ. ಎಷ್ಟು ಬಿಸಿಲಿತ್ತು ಅಂದರೆ ಜನಗಳು ಹೇಗೆ ಓಡಾಡ್ತಿದ್ದಾರೋ ಅಂತ ಅನ್ನಿಸ್ತಿತ್ತು. ಸಿಕ್ಕಾಪಟ್ಟೆ ಬಿಸಿಲು, ಲೈಕ್ ಕಾರಲ್ಲಿ ಮೂವ್ಮೆಂಟ್ ಆಗ್ತಾ ಇರುತ್ತೆ. ಸೊ ಆ ಗಾಳಿ ಬೀಸೋದ್ರಿಂದ ಅಷ್ಟು ಗೊತ್ತಾಗಲ್ಲ, ನಿಂತ್ಕೊಂಡ್ರೆ ತುಂಬ ಸೆಕೆ ಆಗ್ತಾಯಿತ್ತು. ಸೊ ಮನೆಗೆ ರೀಚ್ ಆದ ನಂತರ ಲೈಕ್ ಇಲ್ಲಿ ಬಾಲ್ಕನಿ ಹತ್ರ ಮೂನ್ದು ವ್ಯೂ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅದನ್ನು ನೋಡ್ಕೊಂಡು ನಿಂತಿದ್ದೆ. ತುಂಬ ಗಾಳಿ ಕೂಡ ಚೆನ್ನಾಗಿ ಬರ್ತಾಯಿತ್ತು ಸೆಕೆ ಆಗಿದ್ದರಿಂದ. ಹಾಗೆ ಒಂದು ವ್ಯೂನ ನೋಡ್ಕೊಂಡಿದ್ದೆ. ಹೆಲೋ ಗಾಯ್ಸ್, ಇವತ್ತು ಒಂದು ಮಾರಲ್ ಸ್ಟೋರಿ ಹೇಳೋಣ ಅಂತ ಬಂದಿದ್ದೀನಿ. ತುಂಬ ದಿನ ಆಯ್ತಲ್ವ ಹೇಳಿ. ಸೊ ಇದು ಬಂದು ನನ್ನ ಸೆಕೆಂಡ್ ಮಾರಲ್ ಸ್ಟೋರಿ. ಈ ಸ್ಟೋರಿ ಏನಪ್ಪ ಅಂದರೆ, ತುಂಬ ವರ್ಷಗಳ ಹಿಂದೆ ಒಬ್ಬ ರೋನಿ ಅಂತ ಹುಡುಗ ಇರ್ತಾನೆ. ಅವನು ಅವ್ರ ಫ್ಯಾಮಿಲಿ ಜೊತೆ ತುಂಬ ಖುಷಿಯಾಗಿರ್ತಾನೆ. ಎಲ್ಲ ಚೆನ್ನಾಗಿ ನಡೀತಾ ಇರುತ್ತೆ. ಇದ್ದಕ್ಕಿದ್ದಂಗೆ ಅವ್ರ ಊರಿಗೆ ಮಳೆ ಬೆಳೆ ಎಲ್ಲ ಆಗೋದು ನಿಂತೋಗ್ಬಿಡುತ್ತೆ. ಮಳೆ ಇಲ್ಲದೆ ಭೂಮಿ ಎಲ್ಲ ಬರಡಾಗಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ಊರವ್ರಿಗೆಲ್ಲ ತುಂಬ ಚಿಂತೆ ಹತ್ಕೊಳ್ಳುತ್ತೆ. ಏನು ಮಾಡೋದು, ಮತ್ತು ನೀರೆಲ್ಲ ಬತ್ತೋಗ್ತಾ ಇದೆ, ಹಸುಗಳೆಲ್ಲ ಸತ್ತೋಗ್ತಾ ಇದೆ, ಏನು ಮಾಡೋದು ಅಂದಾಗ ರೋನಿ ಒಂದು ಐಡಿಯಾ ಕೊಡ್ತಾನೆ. ಏನಪ್ಪ ಅಂದರೆ, ನಮ್ಮ ಪೂರ್ವಜರು ಹೇಳ್ತಾ ಇದ್ರು, ಈ ಥರ ನೆಲದಲ್ಲಿ ನೀರಿರುತ್ತಂತೆ, ಅಗದ್ಬಿಟ್ಟು ನೋಡೋಣ ನೀರು ಬರ್ಬೋದೇನೋ ಅಂತ. ಸೊ ಎಲ್ಲರೂ ಅಗಿಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ತುಂಬ ದಿನಗಳು ಅಗಿತಾರೆ, ನೀರು ಸ್ವಲ್ಪ ಕೂಡ ಬರಲ್ಲ. ಎಲ್ಲರೂ ಬಿಟ್ಬಿಡ್ತಾರೆ ಹೋಪ್ಸ್ನ. ಸೊ ನೀರು ಬರುತ್ತೆ ಅನ್ನೋ ಹೋಪ್ಸ್ ಬಿಟ್ಬಿಡ್ತಾರೆ. ಆದರೆ ರೋನಿ ಮಾತ್ರ ಯಾವತ್ತಿಗೂ ಹೋಪ್ಸ್ನ ಬಿಡಲ್ಲ. ಅವನು ಕಂಟಿನ್ಯೂ ಡಿಗ್ ಮಾಡ್ತಾನೆ. ಒನ್ ಫೈನ್ ಡೇ ಏನಾಗುತ್ತೆ ಅಂದರೆ ಅವನಿಗೆ ನೀರು ಸಿಗುತ್ತೆ. ಸೊ ಆವಾಗ ಊರವ್ರಿಗೆಲ್ಲರಿಗೂ ಕರೆದ್ಬಿಟ್ಟು ತೋರಿಸ್ತಾನೆ, ನೋಡಿ ನೀರು ಸಿಕ್ಕಿದೆ ನಮ್ಮ ಊರಿಗೆ, ಯಾವತ್ತೂ ತೊಂದರೆ ಇಲ್ಲ ಅಂತ. ಆವತ್ತು ನೀರು ಸಿಕ್ಕಿದ್ದು ಇಡೀ ಊರಿಗೆ ಯಾವತ್ತೂ ಯಾವುದೇ ರೀತಿಯ ತೊಂದರೆ ಆಗಲಿಲ್ಲ. ಪ್ರತಿದಿನ ಹಸಿರಾಗೇ ಅವರ ಊರು ಕಂಗೊಳಿಸ್ತಾಯಿತ್ತು. ಸೊ ಈ ಮಾರಲ್ ಆಫ್ ದ ಸ್ಟೋರಿ ಏನಪ್ಪ ಅಂತ ಹೇಳಿದ್ರೆ, ಯಾವತ್ತಿಗೂ ನಿಮ್ಮ ಲೈಫಲ್ಲಿ ಯಾವುದೇ ವಿಷಯ ಆಗಲಿ ಗಿವ್ ಅಪ್ ಮಾಡಬೇಡಿ. ಸೊ ಹೋಪ್ಸ್ ಇಟ್ಕೊಳ್ಳಿ, ಖಂಡಿತ ಒಂದಲ್ಲ ಒಂದಿನ ಆಗೇ ಆಗುತ್ತೆ. ದೇವರು ನಿಮಗೋಸ್ಕರ ಅಂತಲೇ ಏನೋ ಒಂದು ಸ್ಪೆಷಲಾಗಿ ಇಟ್ಟಿರ್ತಾನೆ. ಸೊ ಯಾವುದಕ್ಕೂ ಹೋಪ್ಸ್ ಕಳ್ಕೊಬೇಡಿ. ಅದೇ ಈ ಮಾರಲ್ ಆಫ್ ದ ಸ್ಟೋರಿ. ಸೊ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಹೊಸ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಬಾಯ್.